ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂಟು ಟೈಮು 7:45 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಬೆಳಗ್ಗೆ ಎದ್ದಿದ್ದು ಕೂಡ ಇವತ್ತು ಸ್ವಲ್ಪ ಲೇಟೇನೆ ಎದ್ದು ಅಪ್ಪು ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ವ್ಲಾಗ್ನ ಶುರು ಮಾಡಿದೆ. ಅಪ್ಪುಗೆ ಜ್ಯೂಸ್ ಮಾಡಿಕೊಟ್ಟೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಇವಾಗ ಜ್ಯೂಸ್ ಕುಡ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ಅಪ್ಪು. ಅದಾದಮೇಲೆ ನಾನು ಟಿಫನ್ ರೆಡಿ ಮಾಡ್ತೀನಿ. ಅಪ್ಪು ಆಮೇಲೆ ಟಿಫನಿಗೆ ಬರ್ತಾರೆ. ಕಾಳು ಸ್ವಲ್ಪ ಆರ್ಲಿಕ್ಕೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಆ ಮನೇಲಿ ಗಾಳಿ ಸ್ವಲ್ಪ ಅಂದರೆ ಮುಗ್ಲು ಬರೋ ಥರ ಆಗಿತ್ತು ಕಾಳುಗಳು. ಮುಗ್ಲಂದರೆ ಮುಗ್ಲಲ್ಲ, ಒಂಥರ ಮಾಲೆ ಮಾಲೆ ಥರ. ಹಾಗಾಗಿ ನೋಡದೇ ಇದ್ರೆ ಹುಳ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಸಿಲು ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಹೊತ್ತು. ಹಾಗಾಗಿ ಬಿಸಿಲಿಗೆ ಇಟ್ಟಿದ್ದೀನಿ. ಡೈಲಿ ಒಂದೊಂದು ಕಾಳು ಇಟ್ಬಿಟ್ಟು ಎತ್ತಿಡೋದು ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನವರೆಗೂ ಬಿಸಿಲಿರುತ್ತೆ, ಚೆನ್ನಾಗಿ ಅಷ್ಟೊತ್ತು ಗಂಟೆ ಒಣಕೊಂಡ್ರು ಸಾಕಲ್ವ. ಮಧ್ಯಾಹ್ನವರೆಗೂ ಇಟ್ಬಿಟ್ಟು ಎತ್ತಿಕ್ಕನ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಮಸೂರ್ ದಾಲ್ ಇಟ್ಟಿದ್ದೆ, ಇವತ್ತು ಹೆಸ್ರು ಕಾಳು ಇಟ್ಟಿದ್ದೀನಿ. ನೋಡಬೇಕು ಏನೇನೆಲ್ಲ ಇದೆ. ಡೈಲಿ ಸ್ವಲ್ಪ ಆ ಥರ ಗಾಳಿಗೆ ಇಟ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಎತ್ತಿಕ್ಕಿದ್ರೆ ಹಾಳಾಗಲ್ಲ. ಇನ್ನೂ ಸ್ವಲ್ಪ ದಿವಸ ಬರುತ್ತೆ ನನಗದು. ಹಾಗಾಗಿ ಬಿಸಿಲಿಗೆ ಇಟ್ಟಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ಟೈಮ್ ಆಗಲೇ 9 ಗಂಟೆ ಆಗೈತೆ. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ರೀಸನ್ ಏನಂದರೆ ಮಗು ನೋಡಬೇಕು, ಮಗು ನೋಡೋಂಗಾಗೈತೆ. ನನಗೆ ನಾವು ನೋಡೋಂಗಾಗಿರಲಿಲ್ಲ. ಆ್ಯಕ್ಚುಲಿ ಅವನೇ ಪುನಃ ಪದೇ ಪದೇ ಹೇಳೋನು, ಮಮ್ಮಿ ನೋಡೋಂಗಾಗೈತೆ ಬನ್ನಿ, ಪಪ್ಪ ನೋಡೋಂಗಾಗೈತೆ ಬನ್ನಿ ಅಂತ, ಚಾರ್ಲಿ ನೋಡೋಂಗಾಗೈತೆ ಬನ್ನಿ ಅಂತ ಹೇಳೋದು. ಅವನು ಹೇಳಿ ಹೇಳಿ ನಮಗೂ ನೋಡೋಂಗಾಗ್ಬಿಟ್ಟಿದೆ, ಪಾಪ ನೋಡಬೇಕು ಅಂತ. ಬಟ್ ಈ ಬೆಂಗಳೂರು ಏನೆಲ್ಲ ಕಲಿಸ್ಕೊಡುತ್ತೆ ಅಂದರೆ, ನಾವು ಹುಟ್ಟೂರನ್ನ ಮರೆಯೋ ಅಂಥ ಪರಿಸ್ಥಿತಿಗೆ ತಂದು ಒಡ್ಬಿಡುತ್ತೆ ಈ ಬೆಂಗಳೂರು. ಸೊ ನನ್ನ ಪರಿಸ್ಥಿತಿನೂ ಕೂಡ ಹಾಗೇನೆ ಆಗಿರೋದು. ಊರಿಗೆ ಹೋಗ್ಬೇಕು, ಅಪ್ಪುಗೆ ರಜಾ ಇಲ್ಲ. ರಜಾ ಹಾಕ್ಕೊಳ್ಳಿ ಅಂದರೆ ಆಫೀಸಲ್ಲಿ ಸುಮ್ಮನೆ ರಗಳೆ. ಇವಾಗ ಅಪ್ಪು ಒಬ್ಬರೇ ಡ್ಯೂಟಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ರಗಳೆ ಮಾಡ್ತಾರೆ. ಥರ ತುಂಬ ಬೇಜಾರಾಗ್ಬಿಟ್ಟಿದೆ ಇವತ್ತು ಬೆಳಗ್ಗೆಯಿಂದ. ನಿಜವಾಗ್ಲೂ ನಾವು ಹುಟ್ಟಿ ಬೆಳೆದಿದ್ದೂರು ವಾತಾವರಣ ಎಲ್ಲ ಮರ್ಯಾದೆ ಮಾಡ್ತಿದೆ ನಮಗೆ. ಹಾಗಾಗಿ ಸಖತ್ತು ಬೇಜಾರಾಗ್ಬಿಟ್ಟಿದೆ. ಸೊ ಬೆಂಗಳೂರು ಜನ ಇಷ್ಟೇ ಅಲ್ವಾ ಅನ್ನಿಸ್ಬಿಟ್ಟಿದೆ. ಹುಟ್ಟೂರನ್ನ ಮರೆಸ್ಬಿಡುತ್ತೆ. ನಾನು ರೀಲ್ಸಲ್ಲೆಲ್ಲ ಯಾವಾಗಲೂ ನೋಡ್ತಾ ಇದ್ದೆ, ದುಡಿಮೆ ಅಂತ ದುಡಿಯೋಕ್ಕೆ ಬೆಂಗಳೂರಿಗೆ ಬಂದರೆ ಹುಟ್ಟೂರನ್ನ ಮರೆಸ್ಬಿಡುತ್ತೆ ಅಂತ. ಅದು 100% ಸತ್ಯ. ನನ್ನ ಜೀವನದಲ್ಲೂ ಅದೇ ಕೂಡ ಆಗ್ತಾ ಇರೋದು. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನೋ ನನಗೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಒಂದು ವೀಕಿಂದ 2 ದಿವಸ ಆದರೂ ಅಮ್ಮನ ಜೊತೆ ಇದ್ಬಿಟ್ಟು ಬರಬೇಕು ಅಂತ. ಬಟ್ ಅಪ್ಪು ಕರ್ಕೊಂಡೋಗಲ್ಲ ಅಂತ ಏನು ಯಾವತ್ತೂ ಹೇಳಲ್ಲ. ಆದರೆ ಪರಿಸ್ಥಿತಿ, ರಜಾ ಇಲ್ಲ ಆಫೀಸ್ಗೆ, ಹಾಗಾಗಿ ತುಂಬ ಬೇಜಾರು. ಅದಕ್ಕೆ ಇವತ್ತು ವ್ಲಾಗ್ನೂ ಸ್ಟಾರ್ಟ್ ಮಾಡಿಲ್ಲ. ವ್ಲಾಗ್ನೂ ಸ್ಟಾರ್ಟ್ ಮಾಡಿದೋಳು ಒಂಥರ ಮೂಡಿ ಥರ ಕುತ್ಕೊಂಡು ಬಿಟ್ಟಿದ್ದೀನಿ. ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಅಪ್ಪು ಟಿಫನ್ ಕೂಡ ಮಾಡಿಕೊಟ್ಟಿಲ್ಲ. ಜ್ಯೂಸ್ ಮಾಡಿಕೊಟ್ಟೆ, ಜ್ಯೂಸ್ ಕುಡ್ಕೊಂಡು ಹೋದ್ರು, ಡ್ರೈ ಫ್ರೂಟ್ಸ್ ಜ್ಯೂಸು. ಏನು ಕೆಲಸನೂ ಮಾಡಿಲ್ಲ, ಆರಾಮಾಗಿ ಹಿಂಗೆ ಸುಮ್ಮನೆ ಕುತ್ಕೊಂಡು ಫೋನ್ ನೋಡಿಕೊಂಡೆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಒಂಥರ ಬೇಜಾರು ಫ್ರೆಂಡ್ಸ್. ನಿಜವಾಗ್ಲೂ ಬೆಂಗಳೂರು ಎಲ್ಲ ಪಾಠನೂ ಕಲಿಸ್ಬಿಡುತ್ತೆ. ಕಷ್ಟ ಅಂದರೆ ಏನು ಅನ್ನೋದು ಕಲಿಸುತ್ತೆ, ಸುಖ ಅಂದರೆ ಏನು ಅನ್ನೋದು ಕಲಿಸುತ್ತೆ. ನಮ್ಮವ್ರನ್ನ ನಾವೇ ಮರೆಯೋ ಅಂಥ ಪರಿಸ್ಥಿತಿಗೆ ತಂದು ಒಡ್ಡುತ್ತೆ. ಎಲ್ಲನೂ ಕಲಿಸ್ಬಿಡುತ್ತೆ ಫ್ರೆಂಡ್ಸ್ ಬೆಂಗಳೂರು. ಹಾಗಾಗಿ ಸಖತ್ತು ಬೇಜಾರು, ಮೂಡಿ ಆಗಿಬಿಟ್ಟಿದ್ದೀನಿ ಇವತ್ತು. ಯಾವ ಕೆಲಸ ಕೂಡ ಆಗಿಲ್ಲ. ಇವತ್ತು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ದೇವ್ರ ಮನೆಯದು ಕಳಶ ಎಲ್ಲ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಕೂಡ ಮುಗಿಸ್ಕೊಳ್ಬೇಕು. ಚಾರ್ಲಿಗೆ ಸ್ನಾನ ಮಾಡಿಸ್ಬೇಕು. ಬೇಕಾದಷ್ಟು ಕೆಲಸ ಇದೆ, ಬಟ್ ಯಾವ ಕೆಲಸನೂ ಮಾಡ್ತಾಯಿಲ್ಲ, ಹಾಗಾಗಿದೆ ಅಷ್ಟೇ. ಸ್ವಲ್ಪ ಪ್ರೋಟೀನ್ ಪೌಡ್ರ್ ಮಾಡೋಣ ಅಂತ ಮುಂದಿನ ದಿನ ವ್ಲಾಗ್ಗಳಲ್ಲಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಪ್ರೋಟೀನ್ ಪೌಡರ್ ಅಂದರೆ ಗಂಜಿ ಥರ, ಪ್ರೋಟೀನ್ ಗಂಜಿ ಪೌಡರು ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು 1 ಗ್ಲಾಸ್ ಮಾಡಿಕೊಟ್ರೆ ಕುಡ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ಅಂತ
ಬೆಳಗ್ಗೆ ಎದ್ದು ಮೈಂಡ್ ಫ್ರೀ ಆಗುತ್ತೆ. ವಾಕ್ ಹೋಗ್ಬಾ, ಪಾರ್ಕ್ ಮನೆ ಮುಂದೆನೇ ಪಾರ್ಕ್ ಇದೆ, ವಾಕ್ ಹೋಗ್ಬಾ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ನಿಮಗೂ ಕೂಡ. ಆ ಕಡೆ ಆದರೆ ಊರಿಗೆ ಹೋಗಬೇಕು ಅನ್ನೋ ಗಮನ ಅಷ್ಟಾಗಿ ಎಳೆಯಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಅದು ಮೈಂಡ್ ಒಂದ್ಸತಿ ಹೋಗ್ಬೇಕಾಗಿತ್ತು, ನೋಡಬೇಕಾಗಿತ್ತು, ಮಾಡಬೇಕಾಗಿತ್ತು ಅನ್ನೋದು ಒಂದ್ಸತಿ ಮೈಂಡ್ಗೆ ಎಳ್ಕೊಂಡ್ಬಿಟ್ರೆ, ಮನಸ್ಸಿಗೆ ಬಂದುಬಿಟ್ರೆ ಅದೇ ಕೇಳ್ತಿರುತ್ತೆ, ಯಾವಾಗ ಹೋಗೋಣ ಅವರಿಗೆ ಅಂತ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕಾರ್ ಕೂಡ ರಿಪೇರಿ ಆಗುತ್ತೆ. ಸ್ವಲ್ಪ ಇಲಿ ಕಚ್ಚಿಬಿಟ್ಟಿದೆ ನಿಂತಿರೋ ಕಡೆ, ಅಂದರೆ ಖಾಲಿ ಜಾಗದಲ್ಲಿ ನಿಲ್ಲಿಸ್ತೀವಲ್ವ, ಇಲಿ ಕಚ್ಚಿಬಿಟ್ಟಿದೆ. ಅದು ಏನೋ ವೈರಿಂಗ್ ಪ್ರಾಬ್ಲಮ್ ಆಗಿದೆ ಅಂತೆ. ಸರ್ವಿಸಿಗೆ ಬಿಡಬೇಕು, ಅಪ್ಪು ರಜಾ ಇಲ್ಲ. ಹಂಗಾಗ್ಬಿಟ್ಟು ಈ ಥರ ಏನಪ್ಪ ಇದು ನಮ್ಮ ಗ್ರಾಚಾರ ಕೆಟ್ಟಾಗೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತಲ್ಲ ಅಂತ ಅನ್ನಿಸ್ತಿದೆ. ಇರಲಿ, ಜೀವನ ಹೆಂಗೆಲ್ಲ ಬರುತ್ತೋ ಹಂಗೆಲ್ಲ ತೂಗಿಸ್ಕೊಂಡು ಹೋಗ್ತಾ ಇರಬೇಕು. ಹಿಂಗೆ ಇರಬೇಕು, ಹಂಗೆ ಇರಬೇಕು ಅನ್ನೋಕ್ಕೆ ನಾವೇನು ಐಫೈರ್ ಹೊಂಟಿಲ್ಲ, ಇಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ. ನಾವು ದುಡಿದು ನಾವು ತಿಂದು ನಾವು ಜೀವನ ಮಾಡುವಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಲೈಫೇ ಹೀಗೆ, ಎಲ್ಲದಕ್ಕೂ ಸ್ಯಾಟಿಸ್ಫೈಸ್ ಆಗಬೇಕು. ಹಾಗಾಗಿದೆ ಫ್ರೆಂಡ್ಸ್. ಇವಾಗ ಊಟಕ್ಕೆ ರೈಸ್ ಇದೆ, ಸ್ವಲ್ಪ ಅದನ್ನೇ ತಿಂದ್ಬಿಡ್ತೀನಿ. ಇವಾಗ ನಮ್ಗೆ ಹಶ್ವಾಗ್ತಿದೆ, ಸಾಂಬಾರು ಬಿಸಿ ಮಾಡಿಕೊಂಡು ರೈಸ್ ತಿನ್ಕೊಳ್ತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಸಾಂಬಾರು, ತೊಗರಿಬೇಳೆ ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡ್ಕೊತೀನಿ. ರೆಸಿಪಿ ಕೂಡ ಶೂಟ್ ಮಾಡ್ತೀನಿ. 5 ಮಿನಿಟ್ಸಲ್ಲೆಲ್ಲ ಬೆಂಡೆಕಾಯಿ ಆಗೋಗ್ಬಿಡುತ್ತೆ. ಯಾವಾಗಲೂ ಬೆಂಡೆಕಾಯಿ ಸಾಂಬಾರು ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ, ಆ ಥರ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ, ಹೋಟೆಲ್ ಥರ ಇರುತ್ತೆ. ಅದು ಕೂಡ ಶೂಟ್ ಮಾಡ್ತೀನಿ. ಜೊತೆಯಲ್ಲಿ ಇವತ್ತು ಸಂಜೆವರೆಗೂ ರೂಟೀನ್ ಹೇಗಿರುತ್ತೆ ಅಂತ ಅದು ಕೂಡ ವಿಡಿಯೋಸ್ ಮಾಡ್ಕೊತೀನಿ. ನಾನು ಈ ಮನೆಗೆ ಬಂದಮೇಲೆ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಬೇಗ ಮಧ್ಯಾಹ್ನ ಅಷ್ಟೊತ್ತಿಗೆ ಎಂಡ್ ಮಾಡ್ಕೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇವತ್ತು ಲೇಟೇ ಆಗೋಯ್ತೈತೆ. ಮೈಂಡು ಫ್ರೀಯಾಗಿದ್ದರೆ ಏನು ಮಾಡಲಿಕ್ಕೂ ಮನಸ್ಸಿರುತ್ತೆ. ಈ ಥರ ಎಲ್ಲ ಆದಾಗ ಅಯ್ಯೋ ಆ ಥರ ಆಗಿಬಿಡುತ್ತೆ. ಹಾಗೆ ಆಗಿರೋದು. ಇರಲಿ, ತುಗಿಸ್ಕೊಂಡು ಹೋಗೋಣ. ಭಗವಂತ ಏನು ಕೊಟ್ಟರು ಓಕೆ. ಇರೋರಿಗೆ ಕಷ್ಟ ಕೊಡಲ್ವಂತೆ, ನಮಗೇನು ಕಷ್ಟ ಕೊಟ್ಟಿಲ್ಲ, ಬಟ್ ಫೇಸ್ ಮಾಡೋಕ್ಕಾಗ್ದಿರಂಗೆ ಕಷ್ಟ ಕೊಟ್ಟಿದ್ದಾರೆ, ಫೇಸ್ ಮಾಡೋವಂಥ ಶಕ್ತಿನೂ ಕೊಟ್ಟಿದ್ದಾರೆ. ಬಟ್ ಆಫೀಸಲ್ಲಿ ರಜಾ ಇಲ್ಲ, ಕಾರ್ ರಿಪೇರಿ ಆಗಿದೆ, ಅದು ರೆಡಿ ಮಾಡಿಸ್ಬೇಕು, ಅದಕ್ಕೂ ರಜಾ ಇಲ್ಲ. 1 ಡೇ 2 ಡೇ ಆಗೋಗ್ಬಿಡುತ್ತೆ ಸರ್ವಿಸಿಗೆ ಬಿಟ್ಟರೆ. ಸರ್ವಿಸಿಗೆ ಬಿಡೋಕ್ಕೆ ತಪ್ಪು ಹೋಗೋ ಟೈಮ್ಗೆ ಸರ್ವಿಸ್ ಬಿಡೋಕ್ಕಾಗಲ್ಲ. ಸಾಯಂಕಾಲ ಬರೋದು 10-11 ಗಂಟೆ ಆಗುತ್ತೆ, ಆ ಟೈಮ್ನಲ್ಲೂ ಬಿಡೋಕ್ಕಾಗಲ್ಲ. ಹೀಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋ ಪರಿಸ್ಥಿತಿ ತಂದೊಡ್ಡಿದೆ ಬೆಂಗಳೂರು. ಫ್ರೆಂಡ್ಸ್ ಬನ್ನಿ, ಕುತ್ಕೊಂಡು ಮಾತಾಡ್ತಾ ಸಾಕಷ್ಟು ಮಾತಾಡೋದಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹಶ್ವಾಗ್ತಿದೆ, ತಿನ್ನಬೇಕು ಫಸ್ಟು. ಅಮ್ಮ ಏನು ಮಾಡ್ತಿದ್ದೀಯ ಕೂಸೆ? ಏಟ್ ಕೊಡ್ತೀನಿ ರಾಗಿ ಚೀಲ ಹೇಳಿದ್ರೆ, ಏನು ಕೊಡ್ತೀನಿ ಹೇಳಿ ನಿಂಗೆ? ಏಟು ಬಾಯ್ಲೆ ಬಾ. ಗುಡ್ ಗರ್ಲ್. ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಸ್ವಲ್ಪ ಕಾಫಿ ಕೂಡ ಮಾಡ್ಕೊಂಡು ಕುಡಿಯೋಣ. ಕಾಫಿ ಮಾಡ್ಕೊಂಡು ಕುಡಿದು ಹಾಲು ಬಿಸಿಗಿಕ್ಕಿರಲಿಲ್ಲ, ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿಗಿಟ್ಟು ಕಾಳುಗಳಿದ್ದು ಏಲಕ್ಕಿ ಮತ್ತು ಅಲ್ಲಿಂದ ಬಂದರೆ ಡಬಲ್ ಬೀನ್ಸು ಇದನ್ನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಆರಕೋಣ. ಆರಕ್ದಷ್ಟು ಕಾಳು ಕಡ್ಡಿ ಚೆನ್ನಾಗಿರ್ತವೆ ಅಂದ್ಬಿಟ್ಟು ಬಿಸಿಲಲ್ಲಿ ಆರಿಸ್ತಾ ಇದ್ದೀನಿ. ಟೈಮ್ ಬಂದು 9 ಗಂಟೆ ಆಗೋಗಿದೆ. ಅದಾದಮೇಲೆ ದೋಸೆ ಕೂಡ ನೆನೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೋಸೆಗೆ ನೆನೆಸ್ಕೊತಾ ಇದ್ದೀನಿ. ವಾರದಲ್ಲಿ 1 ದಿವಸ ಇಲ್ಲ 2 ದಿವಸ ಇಡ್ಲಿ ದೋಸೆ ಮಾಡ್ಕೊತೀನಿ, ಅದು ಕಂಪಲ್ಸರಿ. ನಾನು ಸಾಕಷ್ಟು ಸರ್ತಿ ಇಡ್ಲಿಗೆ ದೋಸೆಗೆ ನೆನೆಸ್ಬೇಕಾದ್ರೆಲ್ಲ ತೋರಿಸಿರೋದ್ರಿಂದ ಈ ಸರ್ತಿ ನಾನು ಏನೆಲ್ಲ ಹಾಕ್ಕೊತಾ ಇದ್ದೀನಿ ಅಂತ ಏನು ತೋರಿಸ್ತಿಲ್ಲ, ಸುಮ್ಮನೆ ಹಾಗೆ ಒಂದು ಕಣ್ಣಳತೆಯಲ್ಲಿ ತೋರಿಸ್ಕೊಂಡೆ. ಏನಿಲ್ಲ, ಅಕ್ಕಿ ಉದ್ದಿನಬೇಳೆ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. ಅದಾದಮೇಲೆ ಏಲಕ್ಕಿ ಇತ್ತು ಫ್ರೆಂಡ್ಸ್. ಏಲಕ್ಕಿ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಂದಿದ್ದು, 1 ವರ್ಷ ಆಗಿದೆ, ಸ್ವಲ್ಪ ಕೂಡ ಹಾಳಾಗಿರಲಿಲ್ಲ, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದೆ. ಈ ಮನೆಗೆ ಬಂದಮೇಲೆ ಅಂದರೆ ನಾನು ಪ್ರೆಸೆಂಟ್ ಖಾಲಿ ಮಾಡ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಗಾಳಿ ಬೆಳಕು ಇಲ್ಲದೆ ಇರೋ ಕಾರಣ
ಸ್ವಲ್ಪ ಹಾಳಾಗ್ತಾ ಬರ್ತಿತ್ತು. ಅದನ್ನು ಕೂಡ ಬಿಸಿಲಿಗೆ ಹಾಕಿಟ್ಟು ಚಾರ್ವಿಗೆ ಮುಖ ನೋಡ್ತಾ ಇರ್ತಾಳೆ ಫ್ರೆಂಡ್ಸ್. ನಾನು ಆಚೆ ಈಚೆ ಓಡಾಡ್ತಾ ಇದ್ದರೆ ಮುಖ ನೋಡೋದು ಇದೆಲ್ಲ ಮಾಡ್ತಾ ಇರ್ತಾಳೆ. ಅದಾದಮೇಲೆ ತುಂಬ ಸೌಂಡ್ ಮಾಡ್ತಾಯಿದ್ಲು, ಇನ್ನು ಬಿಡಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಳು ಕಡ್ಡಿ ಇತ್ತಲ್ವ ಅದು ಕೂಡ ಎತ್ತಿಕ್ಕೆ ಬಿಡೋಣ, ಚೆನ್ನಾಗಿ ಒಣಗಿದೆ ಅಂದ್ಬಿಟ್ಟು ಅದು ಕೂಡ ಎತ್ತಿಕೊಂಡೆ. ಸಣ್ಣ ಪುಟ್ಟ ಕೆಲಸ ಸೆಂಟ್ರಲ್ಲಿ ಮಾಡ್ಕೊತಾ ಇದ್ದೀನಿ. ಬಿಸಿಲು ಹೊಟ್ಟೋಗ್ಬಿಡ್ತು ಅಷ್ಟೊತ್ತಿಗಾಗಲೇ 10:30 ಟೈಮ್ ಆಗೋಗಿತ್ತು. ಬಿಸಿಲೆಲ್ಲ ಹೊರ್ಟೋಗಿತ್ತು. ಸರಿನಾ ಚಾರ್ವಿ ಕಿರಿಸ್ತಾಳೆ ಬಿಟ್ಟಿಲ್ಲ ಅಂದರೆ. ಸಾಕು 1 ಅವರ್ ಬಿಸಿಲಲ್ಲಿ ಹಾರಿಕೊಂಡ್ರೂ ಕೂಡ ಎಷ್ಟು ಹಾಳಾಗೋದು ತಪ್ಪುತ್ತೆ ಅಂದ್ಬಿಟ್ಟು ಬಿಸಿಲಲ್ಲಿ ಹಾಕಿರೋ ಕಾಳು ಕಡ್ಡಿ ಅದು ಕೂಡ ಎತ್ತಿಕೊಂಡೆ. ತೆಂಗಿನಕಾಯಿ ಇತ್ತು ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗು ಸಿಕ್ಕಿದ್ರೆ ತೆಂಗಿನಕಾಯಿ ಹಾಳಾಗಲ್ಲ. ಇಲ್ಲಾಂದರೆ ತೆಂಗಿನಕಾಯಿ ಬೇಗನೆ ಹಾಳಾಗೋಗುತ್ತೆ. ಅದಾದಮೇಲೆ ಸ್ವಲ್ಪ ಆಯಿಲ್ ಮಸಾಜ್ ಕೂಡ ತಲೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಬೌಲ್ ಬಂದು ನಂದು ಈಗ ಪ್ರೆಸೆಂಟ್ ಖಾಲಿ ಮಾಡ್ಕೊಂಬಂದಲ್ಲ, ಅದೇ ಮನೆಯಲ್ಲೇ ಇದೆ, ಇನ್ನೂ ನಾನು ಅಲ್ಲಿಂದ ತಂದಿಲ್ಲ. ಹಂಗಾಗಿ ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ಬೌಲಲ್ಲಿ ಹಾಕ್ಕೊಂಡು ಹಚ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೂಡ ಫುಲ್ಲು ಈ ಥಂಡಿಗೆ ಚಳಿಗಾಲ ಅಲ್ವಾ ಫ್ರೆಂಡ್ಸ್, ಹಂಗಿರೋದ್ರಿಂದ ಫುಲ್ಲು ಗಟ್ಟಿಗೆ ಆಗಿಬಿಟ್ಟಿರುತ್ತೆ. ಅದೇ ಕಾರಣಕ್ಕೆ ಅದು ಕೂಡ ಹಾಕಿಟ್ಟೆ. ನಮ್ಮ ಮನೇಲಿ ಕಾಳು ಕಡ್ಡು ಉಳ್ತಿದ್ದ ದಿನವೇ ಇಲ್ಲ ಫ್ರೆಂಡ್ಸ್. ಬಟ್ ಈ ಮನೆಗೆ ಬಂದಮೇಲೆ ಅಂದರೆ ಪ್ರೆಸೆಂಟ್ ಖಾಲಿ ಮಾಡ್ಕೊಂಡು ಬಂದಿದ್ದ ಮನೆಗೆ ಹೋದ್ಮೇಲೆ ಹೆಸ್ರು ಕಾಳು ಸಮೇತ ಉಳ್ತಿದೆ. ಪಲಾವ್ ಎಲೆ ಹಾಕಿಟ್ಟರೂ ಕೂಡ ಹೆಸ್ರು ಕಾಳು ಆಗ್ಬೋದು, ಅಕ್ಕಿ ಆಗ್ಬೋದು, ಇವೆಲ್ಲ ಉಳ್ತೋಯ್ತು. ಹಂಗಾಗಿ ತುಂಬ ಬೇಜಾರಾಗುತ್ತೆ. ಇನ್ನು ಅಪ್ಪು ಕೂಡ ಟಿಫನಿಗೆ ಬರ್ತಾರೆ. ಬೆಳಗ್ಗೆ ಒಂದು ಅಷ್ಟೇ ಕುಡ್ಕೊಂಡು ಹೋಗಿದ್ದರಿಂದ ಅಪ್ಪು ಕೂಡ ಟಿಫನಿಗೆ ಬರ್ತಾರೆ ಅಂದ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಕೂಡ ಮಾಡ್ಕೊಳ್ಳೋಣ. ಬೇರೆ ಕೆಲಸದ ಜೊತೆ ಸಾಂಬಾರು ಕೂಡ ಮಾಡ್ಕೊಂಬಿಟ್ರೆ ಸಾಂಬಾರಾಗಿ ಹೋಗ್ಬಿಡುತ್ತೆ. ಒಂದು ಕಡೆ ರೈಸ್ಗೆ ಇಟ್ಕೊಬಿಡೋಣ ಅಂತ ಸಾಂಬಾರು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಕೂಡ ಸೇರಿಸ್ಕೊತೀನಿ ಫ್ರೆಂಡ್ಸ್. ಒಂದು 3ರಿಂದ 4 ಸ್ಪೂನು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಸಾಕು, ನಮಗಿಬ್ಬರಿಗೆ ಇರೋದ್ರಿಂದ ಸಾಂಬಾರು ತಿಕ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ನಾನು ಹೋಟೆಲ್ ಸ್ಟೈಲಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡ್ತಿರೋದ್ರಿಂದ ಸಾಕಂತ ಅನಿಸುತ್ತೆ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬೇಳೆ ಬೇಯೋಷ್ಟು ನೀರು ಹಾಕ್ಬಿಟ್ಟು ಕೂಗ್ಲಿಕ್ಕೆ ಬಿಡೋಣ. ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಬೇಳೆ, ಸ್ಮ್ಯಾಶ್ ಆಗಂಗೆ ಬೇಳೆ ಬೇಯಬೇಕು. ಇದನ್ನು ಇಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊತೀನಿ. ಅಷ್ಟರೊಳಗೆ ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಚಿಕ್ಕ ಕುಕ್ಕರಲ್ಲಿ ಇಕ್ಕಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಯಾಕಂದರೆ ಸ್ವಲ್ಪ ಬೇಳೆ ಅಲ್ವಾ. ಹಾಗಾಗಿ ಬೇಕಂದರೆ ನೀವು ಮಸೂರು ದಾಲ್ ಇತ್ತಂದ್ರೆ ಮಸೂರು ದಾಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೇಳೆ ಬೇಯಲಿಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಸಾಕು ಫ್ರೆಂಡ್ಸ್. ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಒಂದು 4ರಿಂದ 5 ವಿಷಲ್. ನಾವು ಕೆಲವ್ರ ಮನೆ ವಾಟರ್ ಮೇಲೆ ಹೋಗುತ್ತೆ, ಕೆಲವ್ರ ಮನೆ ವಾಟರಲ್ಲಿ 5 ವಿಷಲ್ ಹಾಕಿದ್ರು ಬೇಳೆ ಬೇಯಲ್ಲ. ಇಲ್ಲಿ ವಾಟರ್ಗೆ 3 ವಿಷಲಿಗೆ ಬೇಳೆ ಬೇಯುತ್ತೆ. ನಾನು ಒಂದು 3 ವಿಷಲ್ ಹಾಕಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ತೆಗಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಈ ಕಡೆ ಬೆಂಡೆಕಾಯಿನೂ ಕ್ಲೀನ್ ಮಾಡ್ಕೊತೀನಿ. ಈ ಥರ ಹೋಟೆಲ್ ಸ್ಟೈಲ್ ಬೆಂಡೆಕಾಯಿ ಸಾಂಬಾರಿಗೆ ಯಾವಾಗೂ ಬೆಂಡೆಕಾಯಿ ಥರ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಉದ್ದನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹುರ್ಕೊಂಡು ಬರಬೇಕು. ಪಾನ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೊತೀನಿ. ನಾರ್ಮಲಾಗಿ ಒಂದು 5 ನಿಮಿಷ ಹುರಿದ್ರೆ ಬೆಂಡೆಕಾಯಿ ನೀಟಾಗಿ ಫ್ರೈ ಆಗೋಗ್ಬಿಡುತ್ತೆ. ಈ ಥರ ಹೋಟೆಲ್ ಸ್ಟೈಲ್ ಬೆಂಡೆಕಾಯಿ ಸಾಂಬಾರಿಗೆ ನೀಟಾಗಿ ಬೆಂಡೆಕಾಯಿ ಏನು ಫುಲ್ಲಾಗಿ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿ ಸ್ವಲ್ಪ ಮಂಕಾಗೋವರೆಗೂ ಹುರ್ಕೊಂಬರೋಣ. ಇನ್ನು ಹೋಟೆಲ್ ಸ್ಟೈಲ್ ಬೆಂಡೆಕಾಯಿ ಸಾಂಬಾರಿಗೆ ಜಾಸ್ತಿ ಬೆಂಡೆಕಾಯಿ ಅವಶ್ಯಕತೆ ಇರೋಲ್ಲ. ಇದು ಕರಿ ಟೈಪು ಇರುತ್ತೆ, ಸಾಂಬಾರು ಟೈಪು ಇರೋದ್ರಿಂದ ಜಾಸ್ತಿ ಬೆಂಡೆಕಾಯಿ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಇದ್ರೂ ಸಾಕಾಗುತ್ತೆ. ಇವಾಗ ಬೆಂಡೆಕಾಯಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ. 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಫ್ರೆಂಡ್ಸ್, ನುಣ್ಣಗೆ ಚೆನ್ನಾಗಿ ತಿಕ್ಕಾಗಿ ಬೆಂದಿದೆ. ಇದನ್ನು ಇವಾಗ ಮಸ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗಾಗಬೇಕು, ಆ ರೀತಿ ಮಸ್ಕೊಳ್ಳೋಣ. ಬೇಳೆ ನಮ್ಮನೆ ನೀರಿಗೆ 3 ವಿಷಲ್ಗೆ ನುಣ್ಣಗೆ ಬೆಂದಿರುತ್ತೆ. ಮಸಿ ಅವಶ್ಯಕತೆ ಏನಿರಲ್ಲ. ಬಟ್ ನನ್ನ ಸಮಾಧಾನಕ್ಕೆ ಸ್ವಲ್ಪ ಮಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವು, ಎಣ್ಣೆ, ಸಾಸಿವೆ ತೊಗೊತೀನಿ. ಫ್ರೆಂಡ್ಸ್, ಪಾನ್ನ ಇಟ್ಕೊಂಡು ಪಾನ್ನ ಕಾಯಕ್ಕೆ ಬಿಟ್ಟಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಸಾಸಿವೆ, ಅದಾದಮೇಲೆ ಏನು ತೆಗ್ದಿಕ್ಕಿದ್ವಿ ನಾವು ಕರಿಬೇವು, ಒಂದು ಕಡ್ಡಿ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾಡಿದ್ರೂ ಉಳಿದೋಗುತ್ತೆ. ಸೊ ಅದೇ ಪ್ರಾಬ್ಲಮ್ಮು. ಅದು ಚಿಟಪಟ ಅಂದಮೇಲೆ ಫ್ರೆಂಡ್ಸ್, ಚಿಟಪಟ ಅಂದಮೇಲೆ ಏನು ನಾವು ಹಚ್ಚಿಟ್ಟಿದ್ವಲ್ಲ ಈರುಳ್ಳಿ, ದಪ್ಪ ಸೈಜ್ ಒಂದು ಈರುಳ್ಳಿ, ಅದನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಫುಲ್ಲಾಗಿ ಚೇಂಜ್ ಆಗಬೇಕು. ಈ ಟೈಮ್ನಲ್ಲಿ ರುಚಿಗೆ ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಈರುಳ್ಳಿ ಬೇಯೋಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಕಟ್ ಮಾಡಿಟ್ಟ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರೋದು. ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಬೇಕು. ಇದು ಟೊಮೊಟೊ ಹಣ್ಣು ಸ್ಮ್ಯಾಶ್ ಆಗೋ ರೀತಿ ಫ್ರೈ ಆಗಬೇಕು. ಫ್ರೆಂಡ್ಸ್, ಹುರಿದಿಟ್ಟ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಮಿಕ್ಸರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅದಾದಮೇಲೆ ನಾವೇನಿಲ್ಲಿ ಬೇಳೆ ಕೂಗಿಸಿಟ್ಟಿದ್ವಲ್ಲ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಕರಿ ರೀತಿ ಬೇಕು ಅಂದರೆ ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು. ನಾನು ರೈಸ್ಗಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಮಗೆ ನೀರು ಬೇಕಂದರೆ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಗೆ ಬೇಡ, ಇದು ಕರಿಗೆ ಚೆನ್ನಾಗಿರುತ್ತೆ ಇಷ್ಟು ಗಟ್ಟಿಗಾದರೆ. ನಾನು ಇವಾಗ ಇನ್ನೊಂದು ಸ್ವಲ್ಪ ಕುಕ್ಕರ್ ತೊಳೆದಿರೋದು ನೀರು ಕೂಡ ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್, ಇದು ಕುದ್ದಿದೆ. ನಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋದಾದರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಕ್ವಾಂಟಿಟಿಗೆ ಅನುಗುಣವಾಗಿ. ಫ್ರೆಂಡ್ಸ್, ಧನಿಯಾ ನೋಡ್ಕೊಂಡು ಸೇರಿಸ್ಬೇಕು. ಧನಿಯಾ ಪೌಡರು, ಬೇಳೆ ಸಾಂಬಾರು ಪೌಡ್ರ್ ಇದ್ದರೆ ಓಕೆ, ಬೇಳೆ ಸಾಂಬಾರು ಪೌಡ್ರ್ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನನ್ನ ಹತ್ರ ಖಾಲಿಯಾಗಿದೆ, ಮಾಡಿಸೋವರೆಗೂ ಇವಾಗ ಧನಿಯಾನೇ ಸೇರಿಸ್ಕೋಬೇಕು. ಧನಿಯಾ ಪುಡಿ ನೋಡ್ಬಿಟ್ಟು ಸೇರಿಸ್ಕೋಬೇಕು. ಅಂದರೆ ಇಷ್ಟು ಸಾಂಬಾರಿಗೆ ನಾನು ಒಂದು 6 ಜನ ತಿನ್ನೋಷ್ಟು ಸಾಂಬಾರು ಮಾಡಿದ್ದೀನಿ. ಅಷ್ಟಕ್ಕೆ ನಾನು 2 ಸ್ಪೂನಿಂದ 3 ಸ್ಪೂನ್ ಧನಿಯಾ ಹಾಕ್ಕೊತಿದ್ದೀನಿ. ಪುಟಾಣಿ ಸ್ಪೂನಲ್ಲಿ ನೋಡಿ, ಇಷ್ಟು ಪುಟಾಣಿ ಸ್ಪೂನ್ 3 ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಒಂದು 10 ನಿಮಿಷ ಪೌಡರ್ ಆ್ಯಡ್ ಮಾಡಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 10 ನಿಮಿಷ ಕುದಿಸ್ಕೊಬಿಟ್ರೆ ಹೋಟೆಲ್ ಸ್ಟೈಲ್ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬೇಕಾದ್ರೆ ದೋಸೆಗೆ, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು 10 ನಿಮಿಷ ಸ್ಲಿಮ್ ಮಾಡಿಬಿಟ್ಟು ಊರಿನ ಒಂದು 10 ನಿಮಿಷ ಬೇಯಿಸ್ಕೊಬಿಟ್ರೆ ರುಚಿಯಾದ ಬೆಂಡೆಕಾಯಿ ಸಾಂಬಾರು ರೆಡಿ. ಫ್ರೆಂಡ್ಸ್, ಸಾಂಬಾರು ಕೂಡ ಒಂದು ಕಡೆ ಸಣ್ಣಗೆ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕುದ್ರೇ ಟೇಸ್ಟು. ಇನ್ನೊಂದು ಕಡೆ ನೋಡಿ ಕಿಚನ್ ಹಿಂಗೆ ಎಳ್ಕೊಂಡಿದ್ದೀನಿ. ಇವಾಗ ಆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಪ್ಪು ಇನ್ನು ಟಿಫನಿಗೆ ಬಂದುಬಿಡ್ತಾರೆ. ಟಿಫನ್ಗೇನು ಮಾಡಿರಲಿಲ್ಲ, ಒಂದೇ ಸರ್ತಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಂಥದ್ದು ಮಾಡಿರಲಿಲ್ಲ. ಸರಿ, ಇನ್ನು ಬೇಗ ಬಂದುಬಿಡ್ತಾರೆ ಅಂದ್ಬಿಟ್ಟು ಡೈರೆಕ್ಟಾಗಿ ಅಡುಗೆ ಮಾಡಲಿಕ್ಕೆ ಬಂದೆ. ಇವಾಗ ಕ್ಲೀನ್ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಸಾಂಬಾರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಾಂಬಾರು ಟೇಸ್ಟ್ ಇಷ್ಟ ಆಯ್ತಂದರೆ ವಿಡಿಯೋಗೆ ಲೈಕ್ ಮಾಡಿ ಆಯಿತಾ. ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ಬೇಗ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲ. ಇವಾಗ ಯಾವಾಗಲೂ ಹುಳಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳೋದು ಬೆಸ್ಟು. ಈ ಕಡೆ ದೋಸೆ ಕೂಡ ನೆನೆಸಿದ್ದೀನಿ. ಕಿಚನ್ನು ತುಂಬ ಚಿಕ್ಕದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ತುಂಬಾ ಹಿಂಸೆ ಆಗೋಗುತ್ತೆ. ಅಡುಗೆ ಮಾಡಬೇಕಾದ್ರೆ ಒಂಥರ ಅಪ್ಪ ಅನಿಸ್ಬಿಡುತ್ತೆ. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಮಕ್ಕಳು ಬ್ರೈನ್ಗೆಲ್ಲ ಈ ಬೆಂಡೆಕಾಯಿ ಸಾಂಬಾರು ತುಂಬ ಒಳ್ಳೆಯದು.
ಅದು ತುಂಬ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ. ಬೆಂಡೆಕಾಯಲ್ಲಿರೋ ಲೋಳಿ ಬರುತ್ತಲ್ಲ ಅದರಿಂದನೇ ಬೆಂಡೆಕಾಯಿ ಜಾಸ್ತಿ ಹೊತ್ತು ಹುರಿದು ಸಾಂಬಾರು ಮಾಡಬಾರ್ದು. ಲೋಳಿ ಎಲ್ಲ ಹೋಗಿಸ್ಬಿಟ್ಟು. ಬೆಂಡೆಕಾಯಲ್ಲಿ ಒಳ್ಳೆ ಗುಣಮಟ್ಟ ಇರೋ ಅಂಶಗಳಿದೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಬೆಂಡೆಕಾಯಿ ಕೊಡ್ರಿ ಆಯಿತಾ ಫ್ರೆಂಡ್ಸ್. ಅಡುಗೆ ಮುಗಿಸಿ ಕಿಚನ್ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡಾಕಿ ನಿನ್ನೆ ಸ್ವಲ್ಪ ಸಾಂಬಾರು ಉಳಿದಿತ್ತು, ಅದು ಕೂಡ ಎತ್ತಿಕ್ಕಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಕಿಚನ್ ಕೆಲಸ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಇನ್ನೂ ಅಂದರೆ ಜೋಡಿಸೋ ಐಟಮ್ನ ಇಲ್ಲೊಂದು ಸ್ವಲ್ಪ ಬಿಸಾಕಿದ್ನಲ್ವ, ಇವತ್ತು ಪೂಜೆ ಸಾಮಾನು ಏನಿದೆ ಅದು ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಅದನ್ನೂ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮನೇಲಿದ್ದರೆ ಫ್ರೀಯಾಗಿರೋಕ್ಕೆ ಆಗೋಲ್ಲ ನಿಜವಾಗ್ಲೂ. ಇನ್ನೊಂದು ಬ್ಯಾಗ್ ಇತ್ತಲ್ಲ ಅದು ಎತ್ತಿಟ್ಟಿದ್ದೀನಿ. ಇವನ್ 3 ಬಾಕ್ಸು ತೊಳೆದ್ಬಿಟ್ಟು ಎತ್ತಿಡಬೇಕು. ಮತ್ತು ಬಾತ್ರೂಮ್ ಐಟಮ್ ಕೂಡ ಎತ್ತಿಟ್ಬಿಟ್ಟಿದ್ದೀನಿ. ಗೆಸ್ಟ್ ಮಾಡಿದ್ರು ಮನೇಲಿ ಮುಗಿಯೋದೇ ಇಲ್ಲ. ನೋಡೋರಿಗೆ ಮನೇಲಿರ್ತಾರೆ ಅನ್ನಂಗಾಯ್ತದೆ. ಅಮ್ಮು ಯಾಕಮ್ಮು ನಾನು ಹಿಂದಿಂದ ಹಿಂಗೆ ಓಡಾಡ್ತೀಯಾ? ಅಮ್ಮು ಅಮ್ಮು ಹೆಂಗವಳೆ ನೋಡಿ ಹುಚ್ಚಿ ಥರ. ಎಷ್ಟು ಸರ್ತಿ ತಲೆ ಬಾಚ್ಕೊಟ್ರು ಮತ್ತು ಹಂಗೆ ಮಾಡ್ಕೊಳ್ಳೋದು. ಅಮ್ಮ ಜಾಣ ಓನ್ ಹುಡುಕ್ತಿದ್ಯಾ ಕೂಸು ನೀನು? ಬಾಯ್ಲಿ ತಲೆ ಕಟ್ಟನ ಬಾಯ್ಲಿ. ಒಂದು ಸ್ವಲ್ಪ ಎತ್ತಿಕ್ಬಿಟ್ರೆ ಇನ್ನೊಂದು ಸ್ವಲ್ಪ ಕೆಲಸ ಮುಗಿಯುತ್ತೆ. ಇಲ್ಲಾಂದರೆ ನಾಳೆ 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 ಅಂತ ಹೋಗ್ತಾಯಿದ್ರೆ ಅದು ನಾಳೆ ನಾಳೆ ಅಂದ್ಕೊಂಡು ಹೊರ್ಟೋಗ್ಬಿಡುತ್ತೆ. ಹಂಗಾಗಿ ಕ್ಲಿಪ್ ಕವರ್ ನೆನ್ನೆ ಎಲ್ಲ ಹುಡುಕ್ಬಿಟ್ಟಿದ್ದೀನಿ. ಕ್ಲಿಪ್ ಕವರ್ ಇಲ್ಲೇ ಇದೆ. ಸೊ ಇವಾಗ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀನಿ. ನಾಳೆ ನಾಳೆ ಅಂತ ಹೋದರೆ ಅದು ಮುಂದೆ ಹೋಗ್ತಾನೆ ಇರುತ್ತೆ. ಏನಿದೆ, ಬಿಸಾಕೋದು ಯಾವುದಿದೆ, ಎತ್ತಿಡೋದು ಯಾವುದಿದೆ ಎಲ್ಲ ಚೆಕ್ ಮಾಡಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್. ನಾನು ಕೂಡ ಸ್ವಿಚ್ ಹಾಕ್ಕೊಂಡಿದ್ದೀನಿ. ಸ್ನಾನಕ್ಕೆ ಹೋಗಬೇಕು. ಮಧ್ಯಾಹ್ನ ಹೊತ್ತು ಪ್ರೆಗ್ನೆಂಟ್ ಲೇಡೀಸು 1-2 ಅವರ್ಸ್ ನಿದ್ದೆ ಮಾಡೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳುತ್ತಂತೆ. ಹಾಗಾಗಿ ಡೈಲಿ ನನಗೆ ಎಷ್ಟೇ ಕೆಲಸ ಇದ್ದರೂ 2 ಅವರ್ಸ್ ನನಗಂತ ನಾನು ಟೈಮ್ ಕೊಡಲಿಕ್ಕೆ ನೋಡ್ತೀನಿ. ಹಾಗಾಗಿ ಇವತ್ತು ಅಷ್ಟೇ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಡುಗೆ ಕೂಡ ಆಗಿದೆ. ಸಾಯಂಕಾಲ ಅಡುಗೆ ಮಾಡೋ ತಲೆನೋವಿಲ್ಲ. ಬೆಂಡೆಕಾಯಿ ಸಾಂಬಾರಿದೆ, ರೈಸ್ ಮಾಡ್ಕೊತೀನಿ. ಇವಾಗ ಒಂದು 2 ಅವರ್ಸ್ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಅಂದ್ಕೊಳ್ತೀನಿ ಅಷ್ಟೇ. ಯಾವುದಾದ್ರೂ ಫೋನ್ ಬಂತಂದರೆ ಫೋನ್ ಒಳಗಡೆ ಹೊರಟೋಗೋದು. ಇನ್ನು ಎಡಿಟಿಂಗ್ ಇರುತ್ತೆ, ಇನ್ನು ನಾಳೆಗೆ ವೀಡಿಯೋಸ್ ಬೇಕಲ್ವಾ, ಹಾಗಾಗಿ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಈ ಥರ ಇರುತ್ತೆ ನನ್ನ ದಿನಚರಿ. ಇನ್ನೂ ಅಪ್ಪು ಕೂಡ ಊಟಕ್ಕೆ ಬಂದಿಲ್ಲ. ಮಧ್ಯಾಹ್ನ ಆಗೋಗ್ಬಿಟ್ಟೈತೆ. ಅಪ್ಪು ಊಟಕ್ಕೆ ಬಂದಿಲ್ಲ. ಅಪ್ಪುಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಮ್ಮುಗೆ ಮೊಸರನ್ನ ಇಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಪೆಡಿಗ್ರಿ ಕೊಟ್ಟಿದ್ದೆ, ಇವಾಗ ಮೊಸರನ್ನ ಕೊಟ್ಟಿದ್ದೀನಿ. ಇನ್ನು ಸಾಯಂಕಾಲಕ್ಕೆ ನೋಡೋಣ ಏನಾದರೂ ಮಾಡಿ ಬೇರೆ ಏನಾದರೂ ನಾನ್ ವೆಜ್ ಏನಾದ್ರು ತರಿಸ್ಕೊಡೋಣ ಅಂತ ಇದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ಒಂದು 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್. ಪ್ರೆಗ್ನೆಂಟ್ ಲೇಡೀಸ್ ನಾವೆಷ್ಟು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತೀವೋ ಅಷ್ಟು ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ನಾಳೆ ಒಂದು ಸ್ವಲ್ಪ ರಾಗಿ ಗಂಜಿ ಪೌಡರ್ನ ಪ್ರಿಪೇರ್ ಮಾಡೋಣ ಅಂತ ಇದ್ದೀನಿ. ಅದು ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಮಗನ ನೋಡೋಂಗಾಗಿ. ನೋಡೋಣ ನಾಳೆ ಸಪೋಸ್ ಹೋಗಿಲ್ಲ ಅಂದರೆ ರಾಗಿ ಗಂಜಿ ಪೌಡರ್ನ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಹೇಳಿ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಾಯಂಕಾಲವರೆಗೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಳೆ ಮನೆ ಹತ್ರ ಹೋಗಬೇಕು, ಸ್ವಲ್ಪ ಟಿ ವಿ ಎತ್ಕೊಂಡು ಬರಬೇಕು. ಇವತ್ತು ACT ಕನೆಕ್ಟ್ ಮಾಡೋರು ಬರ್ತೀನಿ ಅಂತ ಹೇಳಿದ್ದಾರೆ. ಆ ಕೆಲಸ ಕೂಡ ಮುಗಿಸ್ಕೊಳ್ಳೋದಿದೆ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್. ಅಪ್ಪು 2 ಗಂಟೆ ಅಷ್ಟೊತ್ತಿಗೆಲ್ಲ ಬಂದರು. 2-3 ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಬಂದರು. ಸರಿ ಆ ಮನೆ ಹತ್ರ ಹೋಗ್ಬಿಟ್ಟು ಟಿ ವಿ ಕೂಡ ಎತ್ಕೊಂಡ್ಬಂದ್ಬಿಡೋಣ. ಇನ್ನು ವೈಫೈ ಕನೆಕ್ಟ್ ಮಾಡ್ಲಿಕ್ಕೆ ಬಂದರೆ ತೊಂದರೆ ಆಗಿಬಿಡುತ್ತೆ. ಅವ್ರು ಬಂದಾಗ ಎತ್ಕೊಂಬರ್ಲಿಕ್ಕಾಗಲ್ಲ. ನಾನು ಯಾವ ಥರ ತೊಗೊಳ್ಳೋದಂದರೆ ವಿತ್ ರೀಚಾರ್ಜ್ ಬರಬೇಕು. ಟಿ ವಿ ಕಲೆಕ್ಷನ್ನು ವೈಫೈ ರೀಚಾರ್ಜು 2 ಒಂದೇ ಆಗಿರಬೇಕು. ಆ ಥರ ತೊಗೊಳ್ಳೋದು. ಏರ್ಟೆಲ್ ತೊಗೊತೀನಿ, ತುಂಬ ಚೆನ್ನಾಗಿದೆ. ಸರಿ ಟಿ ವಿ ಕೂಡ ಎತ್ಕೊಂಡು ಹೋಗೋಣ, ಜೊತೇಲಿ ಏನಾದರೂ ಚಿಕ್ಕ ಪುಟ್ಟದಿದ್ದರೆ ಅದು ಕೂಡ ಎತ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅಪ್ಪು ಟಿ ವಿ ಕಲೆಕ್ಷನ್ ಎಲ್ಲ ಬಿಚ್ಚಿ ಕೊಡ್ತಾಯಿದ್ರು ನನಗೆ. ಎಲ್ಲ ಕಡೆ ನೋಡಿ ಟಿ ವಿ ಕಲೆಕ್ಷನ್ನ ಬಿಚ್ಚಿಕೊಡ್ತಾಯಿದ್ರು. ಅವನು ಬೇಗ ಬಂದ್ಬಿಡಿ ಅಂದ್ಬಿಟ್ಟು ತುಂಬ ಪ್ರೆಸರ್ ಮಾಡ್ತಾಯಿದ್ರು. ಆದ್ದರಿಂದ ಏನೂ ಜಾಸ್ತಿ ಎತ್ಕೊಳ್ಳಿಕ್ಕಾಗಲಿಲ್ಲ. ಟಿ ವಿ ಮತ್ತು ಇನ್ನೂ 1-2 ಐಟಮ್ನ ಎತ್ಕೊಂಡು ಬೇಗನೆ ಅಲ್ಲಿಂದ ಬಂದೆ. ಅಲ್ಲಿ ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಟಿ ವಿ ಗಾಡೀಲಿ ಇಟ್ಕೊಂಬಂದಿದ್ದರಿಂದ ಬೇಗನೆ ಬಂದವು. ಅದಾದಮೇಲೆ ನಾನು ಬರೋಷ್ಟೊತ್ತಿಗಾಗಲೇ ಮನೆ ಹತ್ರ ACT ಅಂದರೆ
ವೈಫೈ ಕನೆಕ್ಟ್ ಮಾಡೋರು ಬಂದಿದ್ದರು. ಸರಿ ಬಂದ್ವಿ, ವೆಯ್ಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಹಿಂದೆನೇ ಸ್ಟಾರ್ಟ್ ಮಾಡಿಕೊಂಡ್ವು. ನಮ್ಮ ಚಾರ್ವಿಗೆ ಮನೇಲಿ ಇನ್ನೊಬ್ಬರು ವ್ಯಕ್ತಿ ಯಾರೂ ಬರೋಂಗಿಲ್ಲ. ಅವಳು ಒಬ್ಬಳೇ ಇದ್ದರೂ ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಬ್ಬರು ಬಂದರೆ ಗೊತ್ತಿದ್ದರೆ ನೋ ಇಶ್ಯೂ, ಏನೂ ಮಾಡಲ್ಲ. ಗೊತ್ತಿಲ್ಲ ಅಂದರೆ ಸುಮ್ಮನೆ ಅವ್ರಿಗೆ ಕಚ್ಚೋ ಥರ ಆ್ಯಕ್ಟಿಂಗ್ ಮಾಡೋದು, ಸುಮ್ಮನೆ ಬಗಳೋದು, ಅವ್ರಿಗೆ ಎದುರಿಸೋದು ಇವೆಲ್ಲ ಮಾಡ್ತಾಳೆ. ಹಂಗಾಗಿ ಅವರು ಕನೆಕ್ಟ್ ಮಾಡ್ತಾಯಿದ್ರು. ಅಪ್ಪು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ಳಿಗೆ ಹೇಳ್ಕೊಟ್ಕೊಂಡು ಕೂತಿದ್ರು. ನೋಡಿ ಎಷ್ಟು ರಗಳೆ ಮಾಡ್ತಾ ಇದ್ದಾಳೆ ಅಂತ. ಅವ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ, ಅವಳು ಬಿಡೋಕ್ಕೆ ರೆಡಿ ಇಲ್ಲ ಅಪ್ಪನ. ಸುಮ್ಮನೆ ಕಿರಿಸ್ತಾ ಇದ್ದಾಳೆ. ಅದಾದಮೇಲೆ ನನಗೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಹಾಲಿಂದ ವೈರ್ನ ತೊಗೊಳ್ಳಿಕ್ಕೆ ಜಾಗ ಅವಕಾಶ ಇದ್ದಿರಲಿಲ್ಲ ಕಿಟಕಿಯಿಂದ. ಅದಾದಮೇಲೆ ರೂಮಲ್ಲಿ ಕಿಟಕಿಯಿಂದ ತಗೊಂಡು ಬಾತ್ರೂಮ್ ಗೋಡೆಗೆ ಫಿಟ್ ಮಾಡಿಸೋ ಥರ ಪ್ಲ್ಯಾನ್ ಆಯಿತು. ಅದೇ ರೀತಿ ಅಲ್ಲಿಗೆ ಫಿಟ್ ಮಾಡಿಸ್ತಿದ್ವು. ಇನ್ನೊಂದು ಏನಂದರೆ ನಮ್ಮ ಮನೇಲಿ ತೊಂದರೆ, ಚಾರ್ವಿ ನನ್ನ ಕೈಯಲ್ಲಿ ಎವ್ರಿಡೇ ಬಾಚಿಸ್ಕೊಳ್ಳಲ್ಲ. ಅವ್ರ ಅಪ್ಪನೇ ಬಾಚಬೇಕು. ಅವರಾದರೆ ಬಿಗಿಯಾಗಿ ಹಿಡ್ಕೊಂಡು ಬಾಚಿಸ್ತಾರೆ. ನನ್ನ ಹತ್ರ ಅವಳು ಯಾವುದೇ ಕಾರಣಕ್ಕೂ ಬಾಚಿಸ್ಕೊಡಲ್ಲ. ಅವ್ರು ಫಿಟ್ ಮಾಡೋವರೆಗೂ ಇನ್ನೇನು ಕೆಲಸ ಇರುತ್ತೆ, ಅಪ್ಪು ಅವಳಿಗೆ ತಲೆ ಬಾಚಿಕೊಟ್ಬಿಡು ಅಪ್ಪು ಅಂದ್ಬಿಟ್ಟು ಬಾಚಿಸ್ತಾ ಇದ್ದೀನಿ. ಡೈಲಿ ಬಾಚಿಸ್ತಾ ಇದ್ದರೆ ಅವಳು ಕೂದಲುಗಳು ಒಂದಕ್ಕೊಂದು ಟಚ್ ಆಗಿ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೂ ತೊಂದರೆ ಆಗುತ್ತೆ. ಝೀರೋ ಕಟ್ಟಿಂಗ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಹಂಗಾಗಿ ಡೈಲಿ ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಅವಳ ಕೆಲಸ ಫಸ್ಟ್ ಮುಗಿಸ್ಕೊತೀವಿ. ಅವರು ಕೂಡ ಮಾತಾಡಿಕೊಂಡು, ಅಣ್ಣ ಸ್ವಲ್ಪ ಕ್ಲೋಸಾಗಿ ಮಾತಾಡಿಕೊಂಡು ಅಪ್ಪು ಜೊತೆ ಕನೆಕ್ಟ್ ಮಾಡ್ತಾಯಿದ್ರು. ನನಗೆ ಬೇರೆ ಅವಕಾಶನೇ ಇರಲಿಲ್ಲ, ಬೇರೆ ಎಲ್ಲೂ ಸ್ವಿಚ್ ಬೋರ್ಡ್ ಅವಕಾಶ. ಹಾಗಾಗಿ ಬಾತ್ರೂಮ್ ಗೋಡೆಗೆ ಫಿಟ್ ಮಾಡಿಸ್ದೆ. ಮುಂಚೆ ನಾನು ಕನೆಕ್ಟ್ ತೊಗೊಂಡಿದ್ದು ಈ ಥರ ಇರಲಿಲ್ಲ, ಅದು ಬೇರೆ ಥರ ಇತ್ತು. ಟಿ ವಿ ಹತ್ರನೇ ಇಟ್ಕೊಂಡು ನಾವು ಓಡಿಸ್ಕೋಬೇಕು ವೈಫೈ, ಆ ಥರ ಇತ್ತು. ಬಟ್ ಇವಾಗ ಆಪ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಟಿ ವಿ ಕೂಡ ಕನೆಕ್ಟ್ ಮಾಡಿಕೊಟ್ಟು ಅಣ್ಣ ಹೋದ್ಮೇಲೆ ನಾನು ಅಪ್ಪು ಸ್ವಲ್ಪ ಆಧಾರ್ ಕಾರ್ಡ್ ಕರೆಂಟ್ ಬಿಲ್ಗೆ ಕನೆಕ್ಟ್ ಮಾಡಿಸ್ಬೇಕು ಅಂತ ಹೇಳಿ ಹೋದ್ವು ಈ ಮನೆಗೆ ಅಂದ್ಬಿಟ್ಟು. ಅದು ಕೂಡ ಕೆಲಸ ಆಗಲಿಲ್ಲ, ಅಂಗಡಿ ಕ್ಲೋಸ್ ಇದ್ದಿದ್ದರಿಂದ ಚಿಕನ್ ತೊಗೊಂಡು ಮನೆಗೆ ಬಂದು ವೈಫೈ ಫಿಟ್ ಮಾಡಿಸಿದ್ದು ಆಯಿತು. ಮತ್ತು ಆ ಮನೆ ಹತ್ರ ಹೋಗಿ ಬಂದಿದ್ದ ಕೆಲಸನೂ ಆಯಿತು. ಟಿ ವಿ ಎತ್ಕೊಂಡ್ಬಂದಿದ್ದಾಯಿತು. ಆಮೇಲೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸೋಣ ಅಂತ ಹೋದೆ, ಆಗಲಿಲ್ಲ. ಬಟ್ ಅಂಗಡಿ ಕ್ಲೋಸ್ ಆಗಿತ್ತು. ಚಿಕನ್ ತೊಗೊಂಡು ಬಂದಿದ್ದೀನಿ. ಇವಾಗ ಅಮ್ಮು ಬಾಯಿಲಿ ಚಿಕನ್ ಮಾಡಬೇಕು. ಚಿಕನ್ ಫ್ರೈ ಮಾಡಿಬಿಟ್ಟು ರೈಸ್ ಮಾಡ್ತೀನಿ. ಸುಸ್ತಾಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇಷ್ಟೊತ್ತಾಗಿದೆ ನೋಡಿ, ಟೈಮು 8:45 ಆಗಿದೆ. ಚಿಕನ್ ಮಾಡಿಕೊಂಡು ಚಿಕನ್ ತಿಂದು ಹಳೆ ಮನೆ ಹತ್ರ ಹೋಗಿದ್ದೆ. ಏನಕ್ಕೆ ಅಂದರೆ ಸ್ವಲ್ಪ ಐಟಮ್ ಇತ್ತು, ಮತ್ತು ಕಾರ್ ಯಾಕೋ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಗ್ಯಾರೇಜಿಗೆ ಬಿಟ್ಟಿದ್ದು, ಅದು ಸ್ಟಾರ್ಟ್ ಆಗ್ತಿದೆಯಾ ನೋಡಿಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಒಂದು ಟಬ್ಬು ರೇಷನ್ ಹಾಕಿಟ್ಕೊಳ್ಳೋಕ್ಕೆ ಅಂತೇಳಿ ಒಂದು ಟಬ್ಬು ಕೊಡೆ ಮೊಬೈಲೊಳಗೆ. ಸೊ ಇದನ್ನೆಲ್ಲ ತೊಗೊಂಡು ಬಂದೆ. ಇವಾಗ ಇಲ್ಲೋ ಇಲ್ಲ ಅಲ್ಲೋ ಹಾಕಿಸ್ಬೇಕಿದು ಫೋಟೋ. ಫ್ರೆಂಡ್ಸ್, ವ್ಲಾಗ್ ಕೂಡ ಇಲ್ಲಿ ಮಾಡ್ಕೊತೀನಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ, ಆಯಿತಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.